ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಆತ್ಮತತ್ವದ ಕುರಿತಾಗಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಅದರಲ್ಲಿ ಜೀವರುಗಳು, ಸ್ವಪ್ನಭ್ರಾಂತರಾದ ಜೀವರುಗಳು ಭೇದ ಭೇದ ಸಮೂಹಗಳನ್ನು ಒಪ್ಪಿಕೊಂಡು ಭಾನುಮಂಡಲದಲ್ಲಿ 3 ಜಗತ್ತುಗಳಲ್ಲಿ ತುಂಬಿಕೊಳ್ತಾ ಭ್ರಾಂತಿಯಿಂದ ಭ್ರಾಂತಿಯಲ್ಲಿಯೇ ಮುನ್ನುಗ್ಗುತ್ತಿರುವರು. ಭ್ರಾಂತಿಮಯರಾದ ಜೀವರುಗಳು ಏನು ಮಾಡ್ತಾ ಇದ್ದಾರೆ? ಎಲ್ಲವನ್ನೂ ಒಪ್ಪಿಕೊಂಡ್ರು ಅಂದ್ರೇನು? ಈ ಹುಟ್ಟು ಸಾವುಗಳನ್ನ ಒಪ್ಪಿಕೊಂಡ್ರು, ಸೃಷ್ಟಿ ಸ್ಥಿತಿ ಲಯಗಳನ್ನ ಒಪ್ಪಿಕೊಂಡ್ರು, ಕಷ್ಟ ಸುಖಗಳನ್ನ ಒಪ್ಪಿಕೊಂಡ್ರು. ಎಲ್ಲವೂ ಇದೆ, ನಡೀತಾ ಇದೆ, ಸತ್ಯ ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಒಪ್ಪಿಕೊಂಡು ಸ್ವಪ್ನಭ್ರಾಂತರಾದಂಥವರು ಆಗಿ ಭ್ರಾಂತಿಯಿಂದ ಕಷ್ಟವನ್ನು ಪಡ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ, ಜೀವನು ಪುರ್ಯಷ್ಟಕಗತನಾಗಿ ತಾನು ಅಲ್ಪನು ಇತ್ಯಾದಿ ಭ್ರಾಂತಿಗಳನ್ನು ಪಡೆದಿದ್ದರೂ ಜೀವಂತವಾಗಿರುವ ಚೇತನವು ಸರ್ವವೂ ಅನಂತವೂ ಆದುದರಿಂದ ಅವನು ಏನೇನು ಭಾವನೆ ಮಾಡುವನೋ ಅದೆಲ್ಲವೂ ಆ ಕೂಡಲೇ ಸತ್ಯವತ್ತಾಗಿ ಅಸತ್ಯವಾಗಿದ್ದರೂ ಸತ್ಯದಂತೆ ತೋರಿ ಅಲ್ಲಿ ವ್ಯಾಪಾರವು ನಡೆದು ಹೋಗುವುದು. ಜೀವನು ಪುರ್ಯಷ್ಟಕಗತನಾಗಿ ಸೂಕ್ಷ್ಮ ಶರೀರದಲ್ಲಿ ಒಳಗಾದಾಗ ಆತನೇನು ಮಾಡ್ತಾನೆ ಅಂದರೆ, ತಾನು ಅಲ್ಪನು ಇತ್ಯಾದಿ ಭ್ರಾಂತಿಗಳನ್ನು ಪಡೆದಿದ್ರೂ ಕೂಡ ಜೀವಂತವಾಗಿರುವ ಚೇತನವು ಸರ್ವವೂ ಅನಂತವೂ ಆದುದರಿಂದ, ಈಗ ಜೀವನು ಅಜ್ಞಾನದ ದೆಸೆಯಿಂದ ಏನು ಮಾಡ್ತಾನೆ, ನಾನು ಹುಟ್ಟುವವನು ಸಾಯುವವನು ಅಂತ ಅಲ್ಪಮತಿಯಾಗಿ ಭ್ರಾಂತಿಗೆ ಒಳಗಾಗಿರ್ತಾನೆ. ಆದರೆ ಭ್ರಾಂತಿಗೆ ಒಳಗಾಗಿದ್ರೂ ಕೂಡ ಆ ಭ್ರಾಂತಿಗೆ ಒಳಗಾಗಿರ್ತಕ್ಕಂಥ ಜೀವನಿಗೆ ತ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು? ಆ ಸಚ್ಚಿದಾನಂದ ಚೇತನವೇ ಆಗಿರ್ತದೆ. ಅದು ಜೀವಂತವಾಗಿಯೂ ಇರ್ತದೆ, ಚೇತನವಾಗಿಯೂ ಇರ್ತದೆ. ಅದು ಅನಂತವಾಗಿಯೂ ಎಲ್ಲೆಲ್ಲಿಯೂ ತುಂಬಿರ್ತಕ್ಕಂಥದ್ದು ಆಗಿರೋದ್ರಿಂದ ಅದು ಏನೇನು ಭಾವಿಸ್ತದೋ, ಆ ಜೀವನು ಏನೇನು ಭಾವಿಸ್ತಾನೋ ಅದು ಆ ತಕ್ಷಣದಲ್ಲಿಯೇ ನೆರವೇರ್ತದೆ. ಅಸತ್ಯವಾಗಿದ್ದರೂ ಸತ್ಯದಂತೆ ತೋರಿ ಅಲ್ಲಿ ವ್ಯಾಪಾರವು ನಡೆದು ಹೋಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ, ಪುಂಡರೀಕಾಕ್ಷನಾದ ಭಗವಂತನು ಅಸಂಖ್ಯ ಯೋಗವೆಂಬ ಸದ್ಗತಿಯ ಶುಭ ಮಾರ್ಗವನ್ನು ಉಪದೇಶಿಸಿರುವನು. ಎಲೈ ಮಹಾನುಭಾಹುವೆ, ಮಹಾಮುನಿಯಾದ ಅರ್ಜುನನು ಅದನ್ನು ಅವಲಂಬಿಸಿ ಜೀವನ್ಮುಕ್ತನಾದನು. ಈಗ ವಸಿಷ್ಠರು ರಾಮನು ಮಾತಾಡ್ತಾ ಇರೋದು ತ್ರೇತಾಯುಗದಲ್ಲಿ, ಆದರೆ ಇಲ್ಲಿ ಬಂದಿರೋದು ದ್ವಾಪರ ಯುಗದ ಅರ್ಜುನ ಮತ್ತು ಕೃಷ್ಣರ ಸಂವಾದ ರೂಪ. ಅದು ಹೇಗೆ ಸಾಧ್ಯ ಅಂತ ಇದನ್ನ ಮೊದಲೇ ಹೇಳಿದರು ನಮ್ಮ ಹಿರಿಯರು, ಸ್ನೇಹಿತರು, ಜ್ಞಾನಿಗಳು ಆದಂಥ ಶ್ರೀವತ್ಸ ಸರ್ ಅಂತ. ಅವ್ರು ಹೇಳ್ತಾ ಇದ್ರು, ಇದು ಬಂದ್ಬಿಟ್ಟು ಭವಿಷ್ಯಗೀತೆ. ಇದು ಯೋಗ ವಾಸಿಷ್ಠ ಅನ್ನುವುದು ಭವಿಷ್ಯಗೀತೆ. ಮತ್ತು ವಸಿಷ್ಠರಿಗೆ ಈ ತ್ರಿಕಾಲ ಜ್ಞಾನವು ಇಷ್ಟು ಆಳವಾಗಿ ಬರಲಿಕ್ಕೆ ಕಾರಣ ಗಾಯತ್ರಿ ಮಂತ್ರದ ಉಪಾಸನೆ, ಜಪ, ಧ್ಯಾನ ಇತ್ಯಾದಿಗಳು. ಅಂದರೆ ಗಾಯತ್ರಿಯ ಮಹಿಮೆ ಇಷ್ಟು ದೊಡ್ಡದಾಗಿರ್ತದೆ. ಅದರಿಂದ ಅವರಿಗೆ ಈ ಶಕ್ತಿ ಬರಲಿಕ್ಕೆ ಸಾಧ್ಯ. ಅಂದರೆ ಅವರೊಬ್ಬರಿಗೇನಂತ ಅಂದರೆ ಅದನ್ನು ಅನುಸರಿಸಿ ನಡೆಯುವ ಪ್ರತಿಯೊಬ್ಬರಿಗೂ ಕೂಡ ಇದು ಸಾಧ್ಯ ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾಯಿದ್ರು. ಈಗ ಅದರ ಉಪಯೋಗವನ್ನು ಯಾರ್ಯಾರು ಪಡ್ಕೊಳ್ತಿರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಈಗ ಇಲ್ಲಿ ಪುಂಡರೀಕಾಕ್ಷನಾದ ಭಗವಂತನು ಅಸಂಖ್ಯ ಯೋಗವೆಂಬ ಸದ್ಗತಿಯ ಶುಭ ಮಾರ್ಗವನ್ನು ಉಪದೇಶಿಸಿರುವನು. ಎಲೈ ಮಹಾನುಭಾಹುವೆ, ಮಹಾಮುನಿಯಾದ ಅರ್ಜುನನು ಅದನ್ನು ಅವಲಂಬಿಸಿ ಜೀವನ್ಮುಕ್ತನಾದನು. ಪುಂಡರೀಕಾಕ್ಷ ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆ ಎನ್ನುವ ಒಂದು ಜ್ಞಾನ ಮಾರ್ಗವನ್ನು ಉಪದೇಶ ಮಾಡಿ, ಉಪದೇಶವನ್ನು ಕೇಳಿದಂತಹ ದುಃಖಕ್ಕೆ ಒಳಗಾಗಿದ್ದಂಥ ಅರ್ಜುನನು ಮಹಾಮುನಿ ಅನಿಸಿಕೊಂಡು ಜೀವನ್ಮುಕ್ತಿಯನ್ನು ಪಡೆದನು. ಯುದ್ಧ ಮಾಡೋದಿಲ್ಲ, ನನ್ನವರೆಲ್ಲ ಸತ್ತು ಹೋಗ್ತಾರೆ, ಬಂಧು ಬಳಗ ಎಲ್ಲ ನಾಶವಾಗ್ತಾರೆ, ಪಾಪಕ್ಕೆ ಗುರಿಯಾಗ್ತೀನಿ, ಕಾಡಿಗೆ ಹೋಗಿ ನಾನು ವನವಾಸವನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅರ್ಜುನ ಕೃಷ್ಣನ ಉಪದೇಶದಿಂದ ಜ್ಞಾನಿಯಾಗಿ ಜೀವನ್ಮುಕ್ತನಾದನು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರು. ಪಾಂಡುಪುತ್ರನಾದ ಅರ್ಜುನನು ಜೀವನ್ಮುಕ್ತನಾಗಿ ದುಃಖರಹಿತನಾಗಿ ಬಾಳುವನು. ಅದರಂತೆಯೇ ನೀನು ಜೀವಿತವನ್ನು ನಿರ್ದುಃಖವಾಗಿ ನಿರ್ವಹಿಸು. ಅಂದರೆ
ಮುಂದೊಂದು ದಿನ ಅರ್ಜುನ ಅಂತ ಬರ್ತಾನೆ, ಕೃಷ್ಣಾವತಾರದಲ್ಲಿ ಅರ್ಜುನ ಅಂತ ಬರ್ತಾನೆ. ಅವನು ಜೀವನ್ಮುಕ್ತಿಯನ್ನು ಪಡೆದುಕೊಳ್ತಾನೆ. ಪಡೆದ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಅದು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಪಾಂಡುಪುತ್ರನಾದ ಅರ್ಜುನನು ಜೀವನ್ಮುಕ್ತನಾಗಿ ದುಃಖರಹಿತನಾಗಿ ಬಾಳುವನು. ಮುಂದೊಂದು ದಿನ ಅರ್ಜುನ ಅಂತ ಒಂದು ಪಾತ್ರ ಬರುತ್ತೆ, ಕೃಷ್ಣ ಅಂತ ಒಂದು ಪಾತ್ರ ಬರುತ್ತೆ. ಆ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೆ. ಆ ಜ್ಞಾನದ ಉಪದೇಶವನ್ನು ಕೇಳಿ ಅರ್ಜುನನು ಜೀವನ್ಮುಕ್ತಿಯನ್ನು ಹೊಂದುತ್ತಾನೆ. ಅವನಂತೆಯೇ ನೀನು ಸಹ ಜೀವಿತವನ್ನು ನಿರ್ದುಃಖವಾಗಿ ನಿರ್ವಹಿಸು. ಜೀವಿತವನ್ನು ನೀನು ಹೇಗೆ ನಿರ್ವಹಿಸಬೇಕು? ನಿರ್ದುಃಖವಾಗಿ, ದುಃಖವಿಲ್ಲದಂತೆ. ಅರ್ಜುನ ಹೇಗೆ ಸುಖಿಯಾಗಿ ಬಾಳದ್ನ ಉಳಿದ ಕಾಲವನ್ನು ನೀನು ಕೂಡ ಅದರಂತೆ ಸುಖಿಯಾಗಿ ಬಾಳು ರಾಮ ಅಂತ ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ವಸಿಷ್ಠರು. ಅಂದರೆ ಮುಂದೆ ಬರುವ ಮಹಾಭಾರತದ ಭಾಗವಾದಂಥ ಕುರುಕ್ಷೇತ್ರ ಯುದ್ಧದ ಕುರಿತಾಗಿ, ಅಲ್ಲಿ ಭಗವದ್ಗೀತೆಯ ಜ್ಞಾನೋಪದೇಶದ ಕುರಿತಾಗಿ ಭವಿಷ್ಯವನ್ನು ಇಲ್ಲಿಯೇ ನುಡಿದರು ವಸಿಷ್ಠರು. ಈಗ ರಾಮನು ಕೇಳ್ತಾನೆ, ಆ ಪಾಂಡುನಂದನನಾದ ಅರ್ಜುನನು ಎಲೆ ಬ್ರಹ್ಮನೇ ಯಾವಾಗ ಹುಟ್ಟುವನು? ಶ್ರೀಹರಿಯು ಅವನಿಗೆ ಯಾವ ರೀತಿಯಾದ ಅಸಂಖ್ಯ ಯೋಗವನ್ನು ಹೇಳುವನು? ಈಗ ರಾಮನ ಪ್ರಶ್ನೆ ಆಯಿತು. ಈಗ ಗುರುಗಳೇ, ನೀವು ಹೇಳಿದ್ರಿ ಮುಂದೆ ಅರ್ಜುನ ಹುಟ್ಟಿ ಜ್ಞಾನೋಪದೇಶವನ್ನು ಪಡಿತಾನೆ, ಶ್ರೀಹರಿಯು ಪುಂಡರೀಕಾಕ್ಷನಾಗಿ ಆತನಿಗೆ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳಿದ್ರಿ. ಅದು ಯಾವಾಗ ಸಂಭವಿಸ್ತದೆ? ಅರ್ಜುನ ಯಾವಾಗ ಹುಟ್ಟುತ್ತಾನೆ? ಶ್ರೀಹರಿ ಯಾವಾಗ ಪುಂಡರೀಕಾಕ್ಷನಾಗಿ ಶ್ರೀಹರಿ ಇದು ಕೃಷ್ಣನಾಗಿ ಯಾವಾಗ ಅವತರಿಸ್ತಾನೆ ಅಂತ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಆಕಾಶದಲ್ಲಿ ಮಹಾಕಾಶವಿರುವಂತೆ ಅನಾದ್ಯಂತವಾಗಿ ತಾನೇ ತಾನಾಗಿರುವ ಆತ್ಮನಲ್ಲಿ ನಾಮವೆಂಬ ಒಂದು ಪರಿಚ್ಛೇದಕ್ಕೆ ಒಳಪಟ್ಟ ಸನ್ಮಾತ್ರನೆಂಬ ಆತ್ಮನು ಇರುವನು. ಮಹಾಕಾಶವೆನ್ನುವುದು ಕಾರ್ಯೋನ್ಮುಖವಾಗಿ ವಾಯುವಾದಿ ಭೂತಗಳಾಗುವುದಕ್ಕೆ ಸಿದ್ಧವಾಗಿರುವ ಆಕಾಶ. ಮಹಾಕಾಶ ಅಂದರೆ ಏನಿಲ್ಲಿ? ಕಾರ್ಯೋನ್ಮುಖವಾಗಿ ಕಾರ್ಯವನ್ನು ಮಾಡಲಿಕ್ಕೆ ವಾಯು, ಅಗ್ನಿ, ಈ ಪಂಚಭೂತಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಆಕಾಶ. ಇದಕ್ಕೆ ಮಹಾಕಾಶವೆನ್ನುವರು. ಈ ಮಹಾಕಾಶ ಅದು ಎಲ್ಲಿದೆಯಪ್ಪ ಅಂದರೆ ಆಕಾಶದಲ್ಲಿದೆ. ಈ ಆಕಾಶದಲ್ಲಿ ಮಹಾಕಾಶವಿರುವಂತೆ ಅನಾದ್ಯಂತವಾಗಿ, ಅನಾದಿಯಾಗಿ, ಆದ್ಯಂತವಿಲ್ಲದೆ ತಾನೇ ತಾನಾಗಿರುವ ಆತ್ಮನಲ್ಲಿ ನಾಮವೆಂಬ ಒಂದು ಪರಿಚ್ಛೇದಕ್ಕೆ ಒಳಪಟ್ಟ ಸನ್ಮಾತ್ರವೆಂಬ ಆತ್ಮನಿರುವನು. ಅರ್ಥ ಆಗ್ತಿದಿಲ್ವಾ? ಯಾರು ಕಾರ್ಯವನ್ನು ಮಾಡ್ತಾರೆ ಅಂತ. ಈಗ ಜನ್ಮವನ್ನು ಧರಿಸಿ ಬರುವವರು ಯಾರು? ಅಖಂಡ ಮೂರ್ತಿಯಾದ ಸರ್ವವ್ಯಾಪಕವಾದ ವಿಶ್ವವ್ಯಾಪಿಯಾದ ಪರಮಾತ್ಮನೇ ಒಂದು ಶರೀರವನ್ನು ಧರಿಸಿ ಬರ್ತಾನ. ಹಾಗಾದರೆ ಇಲ್ಲಿ ಶರೀರಧಾರಿಯಾಗಿ ಬಂದ್ಬಿಟ್ರೆ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ವಿಶ್ವದ ವ್ಯಾಪಾರವನ್ನು ನೋಡ್ತಾ ಇರೋರು ಯಾರು? ಕೇಳ್ತಾ ಇದ್ರು ನಮಗೆಲ್ಲ. ಏನಂತ? ಈ ನಮ್ಮ ಸ್ನೇಹಿತರೊಬ್ಬರು ಕೇಳಿದರು, ನಾನು ಯುಗ ಯುಗದಲ್ಲಿಯೂ ಧರ್ಮವನ್ನು ಉಳಿಸ್ಲಿಕ್ಕೆ ನಾನು ಜನ್ಮ ಎತ್ತಿ ಬರ್ತೀನಿ ಅಂತ ಹೇಳಿದ್ರಲ್ಲ. ಹಾಗಾದರೆ ಯುಗ ಯುಗದಲ್ಲಿಯೂ ನಾನು ಧರ್ಮವನ್ನು ಉಳಿಸ್ಲಿಕ್ಕೆ ಜನ್ಮ ತಾಳಿ ಬರ್ತೀನಿ, ಶಿಷ್ಟರನ್ನು ಕಾಯ್ತೀನಿ, ದುಷ್ಟರನ್ನು ಸಂಹಾರ ಮಾಡ್ತೀನಿ, ನಾನು ಬರ್ತೀನಿ ಅಂತ ಹೇಳ್ದಾನೆ ಪರಮಾತ್ಮ. ಒಂದು ಕಡೆ ಹೇಳಿದ್ದಾನೆ ಗೀತೆಯಲ್ಲಿ. ಅದೇ ಗೀತೆಯಲ್ಲಿ ಪರಮಾತ್ಮ ಜ್ಞಾನೋಪದೇಶವನ್ನು ಮುಂದುವರಿಸಿ ಹೇಳಬೇಕಾದ್ರೆ ನಾನು ಹುಟ್ಟುವವನು ಅಲ್ಲ ಸಾಯುವವನು ಅಲ್ಲ ಅಂತ ಹೇಳ್ತಾನೆ. ಹೀಗಾದರೆ ಈ ಹುಟ್ಟು ಸಾವುಗಳಿಗೂ ನಾನು ಒಳಗಾಗೋವನಲ್ಲ, ಜನ್ಮ ಎತ್ತೋವನು ಅಲ್ಲ ಅಂತ ಅಲ್ಲಿ ಹೇಳಿದ್ದಾನೆ. ಇಲ್ಲಿ ಬಂದು ನಾನು ಯುಗ ಯುಗದಲ್ಲಿಯೂ ನಾನು ಅವತರಿಸ್ತೀನಿ ಅಂತ ಹೇಳಿದಾನಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು. ಅದಕ್ಕೆ ಇದು ಉತ್ತರ ಏನು? ಆಕಾಶದಲ್ಲಿ ಮಹಾಕಾಶವಿರುವಂತೆ. ಈಗ ಆಕಾಶ ನಾವು ನೋಡ್ತಾ ಇದ್ದೀವಿ, ಈ ಆಕಾಶದೊಳಗೆ ಮಹಾಕಾಶ ಅದನ್ನು ಒಳಗೊಂಡಂತೆ ಅದನ್ನು ಮೀರಿದಂಥ ಒಂದು ಅವಸ್ಥೆ ಇದೆ. ಅದನ್ನು ಮಹಾಕಾಶ ಅಂತ ಕರೀತಾರೆ. ಅನಾದ್ಯಂತವಾಗಿ ತಾನೇ ತಾನಾಗಿರುವ ಆತ್ಮನಲ್ಲಿ, ತಾನೇ ತಾನಾಗಿರುವ ಆ ಪರಮಾತ್ಮನಲ್ಲಿ ನಾಮವೆಂಬ ಒಂದು ಪರಿಚ್ಛೇದಕ್ಕೆ ಒಳಪಟ್ಟ ಸನ್ಮಾತ್ರವೆಂಬ ಆತ್ಮನು ಇರುವನು. ಹೆಸರು ಕರೆಸ್ಕೊಳ್ಳೋದಕ್ಕೆ ಏನಂತ? ನಾಮವೆಂಬ ಒಂದು ಪರಿಚ್ಛೇದಕ್ಕೆ ಒಳಪಟ್ಟಂತಹ ಹೆಸರಿಂದ ಕರೆಯಲ್ಪಡುವಂಥ ಒಂದು ಪರಿಚ್ಛೇದಕ್ಕೆ ಒಳಪಟ್ಟ ಸನ್ಮಾತ್ರನೆಂಬ ಆತ್ಮನಿರುವನು. ಅಂದರೆ ಆ ಪರಮಾತ್ಮನಲ್ಲಿಯೇ ಒಂದು ಅಂಶ. ಆ ಮಹಾಕಾಶವೆನ್ನುವುದು ಕಾರ್ಯೋನ್ಮುಖವಾಗಿ ವಾಯುವಾದಿ ಭೂತಗಳಾಗುವುದಕ್ಕೆ ಸಿದ್ಧವಾಗಿರುವ ಆಕಾಶ. ಈಗ ಈ ಮಹಾಕಾಶ ಅನ್ನುವುದೇನು ಅಂತಂದರೆ, ಈ ಸೃಷ್ಟಿ ಕಾರ್ಯ ನಡಿಬೇಕಲ್ಲ, ಸೃಷ್ಟಿ ಕಾರ್ಯ ನಡೆಯೋದಕ್ಕೆ ಕಾರ್ಯೋನ್ಮುಖವಾಗಿ ಕಾರ್ಯವನ್ನು ಮಾಡಲಿಕ್ಕಾಗಿ ಸಿದ್ಧವಾಗಿರುವ ಒಂದು ಆಕಾಶ.
ಈ ಆಕಾಶದಲ್ಲಿ, ಈ ಮಹಾಕಾಶದಲ್ಲಿ ಆತ್ಮನಲ್ಲಿಯೇ ಈ ಮಹಾಕಾಶ ಮತ್ತು ಈ ಆತ್ಮ ಎರಡೂ ಕೂಡ ಆತ್ಮನಲ್ಲಿಯೇ ಇದ್ದಾವೆ. ಚಿನ್ನದಲ್ಲಿ ಕಟಕಾದಿಗಳು, ಜಲದಲ್ಲಿ ತರಂಗಾದಿಗಳು ಆಗುವಂತೆ ವಿಮಲನಾದ ಆತ್ಮನಲ್ಲಿ ಈ ಅಪಾರವಾದ ಸಂಸಾರ ಭ್ರಾಂತಿ ಎಲ್ಲವೂ ತೋರುವುದು. ಚಿನ್ನದಲ್ಲಿ ಕಟಕಾದಿಗಳು, ಆಭರಣಗಳು ನಾನಾ ರೂಪನ ಪಡ್ಕೊಳ್ತಾವಲ್ಲ, ಆ ರೀತಿಯಲ್ಲಿ ಜಲದಲ್ಲಿ ತರಂಗಾದಿಗಳು ಆಗುವಂತೆ ವಿಮಲನಾದ ಆತ್ಮನಲ್ಲಿ ಈ ರೀತಿಯಾದ ಅಪಾರವಾದ ಸಂಸಾರ ಭ್ರಾಂತಿ ಎಲ್ಲವೂ ತೋರುವುದು. ಈ ರೀತಿಯಲ್ಲಿ ನಿರ್ಮಲವಾದ ಪರಮಾತ್ಮನಲ್ಲಿ ಸಂಸಾರಕ್ಕೆ ಬೇಕಾದಂಥ ಭ್ರಾಂತಿಯಿಂದ ಒಳಗೂಡಿದಂಥ ಇಷ್ಟು ಅಂಶಗಳು ತನ್ನಿಂದ ತಾನೇ ಉತ್ಪತ್ತಿ ಆಗುತ್ತೆ ರಾಮ ಅಂತ ಹೇಳ್ತಾ ಇದ್ದಾರೆ. ಬಲೆಯಲ್ಲಿ ಸಿಕ್ಕಿರುವ ಹಕ್ಕಿಗಳಂತೆ ಸಂಸಾರವೆಂಬ ಈ ಬಲೆಯಲ್ಲಿ 14 ವಿಧವಾದ ಪ್ರಾಣಿ ಸಮೂಹಗಳು ಸಿಕ್ಕಿಕೊಂಡಿರುವವು. ಏನು ಹೇಳಿದ್ರು ಇಲ್ಲಿ? ಬಲೆಯಲ್ಲಿ ಸಿಕ್ಕಿರುವ ಹಕ್ಕಿಗಳಂತೆ ಸಂಸಾರವೆಂಬ ಈ ಬಲೆಯಲ್ಲಿ 14 ವಿಧವಾದ ಪ್ರಾಣಿ ಸಮೂಹಗಳು ಸಿಕ್ಕಿಕೊಂಡಿರುವವು. 14 ವಿಧವಾದ ಪ್ರಾಣಿ ಸಮೂಹ ಸಿಕ್ಕಾಕೊಂಡಿದೆ ಅಂತೆ. ನಾವು 4 ಜೀವರಾಶಿಗಳು ಹೇಳ್ದು, ಆದರೆ ಇಲ್ಲಿ 14 ಥರದ ಸಮೂಹ ಸಿಕ್ಕಾಕೊಂಡಿದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅದು ಯಾವ್ಯಾವುದು ಏನೇನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.